ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇಂದು ನಾನು ದಿನಾಂಕ 1/3/2026 ನಡೆದ ಮುರಾರ್ಜಿ ವಸತಿ ಶಾಲೆಗಳ ಆಯ್ಕೆಯ ಪ್ರವೇಶ ಪರೀಕ್ಷೆಯ ಎಲ್ಲ ವಿಷಯಗಳ ಸಂಪೂರ್ಣ ಪ್ರಶ್ನೆ ಪತ್ರಿಕೆಯ ಸಂಭವನೀಯ ಉತ್ತರಗಳನ್ನು ಹೇಳ್ತಾ ಇದ್ದೀನಿ. ನೀವು ವಿಷಯವಾರು ಪಡೆದ ಅಂಕಗಳು ಎಷ್ಟಾಗಿದ್ದಾವೆ ಅಂತ ತಿಳ್ಕೊಬೇಕಂದ್ರೆ ತುಂಬ ಈಸಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಆಗ ಪ್ರತಿಯೊಂದು ವಿಷಯದ ಪ್ರತಿಯೊಂದು ಪ್ರಶ್ನೆಗೂ ಸರಿಯಾದ ಉತ್ತರವನ್ನು ತಿಳಿಬೋದು. ಇನ್ನು ಯಾರ್ಯಾರು ಎ ವಿ ಶೆಟ್ಟಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಆಗ ಇಂತಹ ಸಾಕಷ್ಟು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ನಿಮ್ಮ ಮೊಬೈಲ್ಗೆ ತಲುಪುತ್ತವೆ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ದಿನಾಂಕ 1/3/2026 ನಡೆದ ಮೊರಾರ್ಜಿ ದೇಸಾಯಿ ವಸತಿ ಶಾಲಾ ಪ್ರವೇಶ ಪರೀಕ್ಷೆಯ C1 ವರ್ಷನ್ ಕೋಡ್ ಇರುವಂತಹ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು, ಸಂಭವನೀಯ ಉತ್ತರಗಳನ್ನು ನಾನೀಗ ಹೇಳ್ತಾ ಹೋಗ್ತೀನಿ. ಮೊದಲನೇ ಪ್ರಶ್ನೆ, ರಿತೇಶನ ಬಳಿ ಕರಿಯ ಮಲವಿದೆ. ಅಡಿಗೆರೆ ಎಳೆದ ಪದವು ಸೂಚಿಸುವ ವ್ಯಾಕರಣಾಂಶ. ಆಪ್ಷನ್ 4 ಗುಣವಿಶೇಷಣ. ಸಮಯೋಚಿತ ಈ ಪದದ ಸರಿಯಾದ ಬಿಡಿಸಿದ ರೂಪ. ಸರಿಯಾದ ಉತ್ತರ ಮೂರನೇ ಆಪ್ಷನ್, ಸಮಯ ಪ್ಲಸ್ ಉಚಿತ. ಮೂರನೇ ಪ್ರಶ್ನೆ, ನಿನ್ನ ಸಕಲ ಕಾರ್ಯದಲ್ಲಿ ಜಯವಾಗಲಿ. ಈ ವಾಕ್ಯದಲ್ಲಿ ಸಪ್ತಮಿ ವಿಭಕ್ತಿ ಒಳಗೊಂಡಿರುವ ಪದ. ಸರಿಯಾದ ಉತ್ತರ ಮೂರನೇ ಆಪ್ಷನ್, ಕಾರ್ಯದಲ್ಲಿ. ನಾಲ್ಕನೇ ಪ್ರಶ್ನೆ, ಈ ಕೆಳಗಿನ ವಾಕ್ಯದಲ್ಲಿ ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದಿರುವ ವಾಕ್ಯವನ್ನು ಗುರುತಿಸಿ. ಎರಡನೇ ಉತ್ತರ ಆ, ಆಮ್, ಕಡೆದರೆ, ಯಾಕೆ, ಯಾಕೆ. ನೆಕ್ಸ್ಟ್ ಪ್ರಶ್ನೆ, ಕೆಳಗೆ ನೀಡಿರುವ ಪದಗಳನ್ನು ಅಕಾರಾದಿಯಾಗಿ ಬರೆಯಿರಿ. ಶಬ್ದಕೋಶದ ಪ್ರಕಾರ ಅಂತ ಬರೀಬೇಕು. ಅದರಲ್ಲಿ ಸರಿಯಾದ ಉತ್ತರ ಮಾವ, ಮೀಸೆ, ಮೈಸೂರು, ಮೊಸರು. ನಾಲ್ಕನೇ ಆಪ್ಷನ್. ನೆಕ್ಸ್ಟ್ ಆರನೇ ಪ್ರಶ್ನೆ, ಡ್ಯಾಶ್ ವೇರಿ ಡ್ಯಾಶ್ ಡಗಿನ ಭಾಗಮಂಡಲದ ಬೆಟ್ಟದ ಬಳಿ ಡ್ಯಾಶ್ ರಿದಾಗಿ ಹುಟ್ಟಿ ಡ್ಯಾಶ್ಲೆಗೆ ಹರಿಯುತ್ತದೆ. ಇಲ್ಲಿ ಅಕ್ಷರಗಳನ್ನು ಜೋಡಿಸಿದಾಗ ಬರುವಂಥ ಸರಿಯಾದ ಉತ್ತರ ಎರಡನೇ ಆಪ್ಷನ್, ಕಾ, ಕೋ, ಕಿ, ಕೆ. ಏಳನೇ ಪ್ರಶ್ನೆ, ತಪ್ಪು ಮಾಡಿದವರನ್ನು ದಂಡದಿಂದ ಶಿಕ್ಷಿಸಿ ದಂಡ ಹಾಕುವುದು ಸಂಪ್ರದಾಯವಾಗಿತ್ತು. ಈ ವಾಕ್ಯದಲ್ಲಿನ ದಂಡ ಪದವು ಸೂಚಿಸುವ ನಾನಾರ್ಥಗಳು. ಉತ್ತರ ಒಂದನೇ ಆಪ್ಷನ್, ಕೋಲು ಮತ್ತು ಶಿಕ್ಷೆ. ಎಂಟನೇ ಪ್ರಶ್ನೆ, ಪತ್ರ ಬರೆಯುವಾಗ ಅನುಸರಿಸಬೇಕಾದ ಸಾಮಾನ್ಯ ನಿಯಮಗಳನ್ನು ಕ್ರಮವಾಗಿ ಹೆಸರಿಸಿ. ಸರಿಯಾದ ಉತ್ತರ ಆಪ್ಷನ್ ಎ 1, 4, 3, 2 ಈ ಕ್ರಮದಲ್ಲಿ ಬರಿತೀವಿ. ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ, ಮಾದರಿಯಂತೆ ಬರಿ. ಬಂದನು ಈ ಪದದ ಧಾತುರೂಪ ಬರು. ತಿಂದನು ಈ ಪದದ ಧಾತುರೂಪ ಏನು ಅಂತಂದರೆ ಮೂರನೇ ಆಪ್ಷನ್, ತಿನ್ನು. ಹತ್ತನೇ ಪ್ರಶ್ನೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ. ಇದನ್ನು ಪೂರ್ಣಗೊಳಿಸಿ ಅಂತಿದೆ. ಅದಕ್ಕೆ ಉತ್ತರ ಮೂರನೇ ಆಪ್ಷನ್, ಮೃಗಗಳಿಗಂಜಿದಂತೆಯ್ಯ. 11ನೇ ಪ್ರಶ್ನೆ, ಓಡಾಡಿಕೊಂಡು ದನ ಕಾದ್ರೆ ಬೇಗನೆ ಹೊತ್ತು ಮುಳುಗುತ್ತಾ. ಈ ಗಾದೆ ಮಾತನ್ನು ಬರಹದ ಅಂದರೆ ಗಾಂಧಿಕರು ಭಾಷೆಯಲ್ಲಿ ಬರೆದಾಗ ಅಂತಿದೆ. ಅದಕ್ಕೆ ಸರಿಯಾದ ಉತ್ತರ ಎರಡನೇದ್ದು, ಓಡಾಡಿಕೊಂಡು ದನ ಕಾದರೆ ಬೇಗನೆ ಹೊತ್ತು ಮುಳುಗುತ್ತದೆಯೇ. 12ನೇ ಪ್ರಶ್ನೆ, ಪ್ರಜ್ಞಾವಧಾನಿ ಈ ಪದದ ಅರ್ಥ. ಅದಕ್ಕೆ ಸರಿಯಾದ ಉತ್ತರ ಒಂದನೇದ್ದು, ತಿಳುವಳಿಕೆ ಹಾಗೂ ಸ್ಮರಣಶಕ್ತಿಯುಳ್ಳವನು. 13ನೇ ಪ್ರಶ್ನೆ, ಅಣ್ಣ ಪತ್ರವನ್ನು ಬರೆದನು. ಈ ವಾಕ್ಯವನ್ನು ಬಹುವಚನ ರೂಪದಲ್ಲಿ ಬರೆದಾಗ ಅದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನ್, ಅಣ್ಣಂದಿರು ಪತ್ರಗಳನ್ನು ಬರೆದರು. 14ನೇ ಪ್ರಶ್ನೆ, ಗಿರಿಯು ಕರ್ನಾಟಕದಲ್ಲಿರುವ ಅತ್ಯಂತ ಎತ್ತರವಾದ ಬೆಟ್ಟ. ಈ ವಾಕ್ಯದಲ್ಲಿರುವ ರೂಢನಾಮವನ್ನು ಗುರುತಿಸಿ ಅಂತಿದೆ. ಸರಿಯಾದ ಉತ್ತರ ಮೂರನೇ ಆಪ್ಷನ್, ಬೆಟ್ಟ. 15ನೇ ಪ್ರಶ್ನೆ, ಗುಂಪಿಗೆ ಸೇರದ ಪದ ಗುರುತಿಸಿ. ಭಕ್ತ, ಆಜ್ಞೆ, ಹೆಜ್ಜೆ, ಚಕ್ರ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನ್, ಹೆಜ್ಜೆ. 16ನೇ ಪ್ರಶ್ನೆ, ಹುಡುಗರು ಪ್ಲಸ್ ಎಲ್ಲರೂ, ಹುಡುಗರೆಲ್ಲರೂ. ಈ ಸಂಧಿಯಲ್ಲಿ ಲೋಪವಾಗಿರುವ ಸ್ವರ ಯಾವುದು ಅಂತಿದೆ. ಅದಕ್ಕೆ ಆಪ್ಷನ್ 2 ಸರಿಯಾದ ಉತ್ತರ ಉ. 17ನೇ ಪ್ರಶ್ನೆ, ಅಕ್ಕ ಮಹಾದೇವಿಯವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಡ್ಯಾಶ್ ಗ್ರಾಮ. ಸರಿಯಾದ ಉತ್ತರ ಆಪ್ಷನ್ 3 ಉಡುತಡಿ. 18ನೇ ಪ್ರಶ್ನೆ, ಮೈ ಪ್ಲಸ್ ತೊಳೆ, ಮೈದೊಳೆ. ಈ ಪದವು ಯಾವ ಸಂಧಿಗೆ ಉದಾಹರಣೆ. ಸರಿಯಾದ ಉತ್ತರ ಆದೇಶ ಸಂಧಿ, ಆಪ್ಷನ್ 2. 19ನೇ ಪ್ರಶ್ನೆ, ಚುಟಕು ಬ್ರಹ್ಮ ಎಂದು ಕರೆಯಲ್ಪಡುವ ಕವಿ. ಆಪ್ಷನ್ ಎ ದಿನಕರ ದೇಸಾಯಿ. ಸರಿಯಾದ ಉತ್ತರ. 20ನೇ ಪ್ರಶ್ನೆ, ಕಣ್ಣನ್ನು ತೆರೆಸು ಈ ನುಡಿಗಟ್ಟಿನ ಅರ್ಥ. ಸರಿಯಾದ ಉತ್ತರ ಆಪ್ಷನ್ 2 ಅರಿವು ಉಂಟಾಗುವುದು. ಇಲ್ಲಿಗೆ 20 ಕನ್ನಡ ಪ್ರಶ್ನೆಗಳು ಮುಗಿತು. ನೆಕ್ಸ್ಟ್ ಇಂಗ್ಲೀಷ್ ಹೋಗೋಣ. 21ನೇ ಪ್ರಶ್ನೆ, ಇನ್ ಗಿವನ್ ಆಪ್ಷನ್ಸ್ ಚೂಸ್ ದ ಪೊಸೆಸಿವ್ ವರ್ಡ್.
ಆಪ್ಷನ್ ಎ ಸರಿಯಾದ ಉತ್ತರ ಮೈನ್. 22ನೇ ಪ್ರಶ್ನೆ, ಪಿಕ್ ಔಟ್ ದ ವರ್ಡ್ ವಿಚ್ ಈಸ್ ನಾಟ್ ಆ್ಯನ್ ಎಕ್ಸಾಂಪಲ್ ಫಾರ್ ಫೆಮಿನೈನ್ ಜೆಂಡರ್. ಸರಿಯಾದ ಉತ್ತರ 1ನೇ ಆಪ್ಷನ್ ಪ್ರಿನ್ಸ್. 23ನೇ ಪ್ರಶ್ನೆ, ದ ಅಪೋಸಿಟ್ ವರ್ಡ್ ಆಫ್ ಕ್ವಿಟ್ ಈಸ್. ಸರಿಯಾದ ಉತ್ತರ ಆಪ್ಷನ್ 1 ಸ್ಟಾರ್ಟ್. 24ನೇ ಪ್ರಶ್ನೆ, ರೀಅರೇಂಜ್ ದ ಫಾಲೋವಿಂಗ್ ವರ್ಡ್ಸ್ ಇನ್ ದ ಕರೆಕ್ಟ್ ಆರ್ಡರ್ ಟು ಫಾರ್ಮ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್. ಆರ್ ಬೀಯಿಂಗ್ಸ್, ಎನಿಮಲ್ಸ್, ಲಿವಿಂಗ್. ಸರಿಯಾದ ಉತ್ತರ ಆಪ್ಷನ್ 3 ಎನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್. 25ನೇ ಪ್ರಶ್ನೆ, ಮ್ಯಾಚ್ ದ ಎನಿಮಲ್ಸ್ ವಿತ್ ದೇರ್ ಸೌಂಡ್ ಅಂತಿದೆ. ಅದರಲ್ಲಿ ಎ ಕೌ ಸೌಂಡ್ ಮೂಸ್ ಅಂತ ಬರುತ್ತೆ, ಸೊ ಥರ್ಡ್ ಆಪ್ಷನ್. ನೆಕ್ಸ್ಟ್ ಕ್ಯಾಟ್ ಸೌಂಡ್ ಮ್ಯೂಸ್ ಅಂತ ಬರುತ್ತೆ, ಸೊ ಅದಕ್ಕೋಸ್ಕರ ನಾವು ಅದನ್ನೆಲ್ಲ ಮ್ಯಾಚ್ ಮಾಡಿ ನೋಡಿದಾಗ ಎರಡನೇ ಆಪ್ಷನ್ ಎ 3, ಬಿ 5, ಸಿ 4, ಡಿ 2, ಇ 1 ಆಪ್ಷನ್ ಸರಿಯಾದ ಉತ್ತರ. ನೆಕ್ಸ್ಟ್ 26ನೇ ಪ್ರಶ್ನೆ, ಲುಕ್ ಎಟ್ ದ ಕ್ಲಾಕ್ ಆ್ಯಂಡ್ ಸೇ ದ ಟೈಮ್. ಸರಿಯಾದ ಉತ್ತರ 2ನೇ ಆಪ್ಷನ್ 8:30. 27ನೇ ಪ್ರಶ್ನೆ, ಫೈಂಡ್ ದ ಮಿಸ್ಸಿಂಗ್ ಲೆಟರ್ಸ್. ಅಲ್ಲಿ ಮಿಸ್ಸಿಂಗ್ ಲೆಟರ್ಸನ್ನು ಸೇರಿಸಿದಾಗ ಸರಿಯಾದ ಉತ್ತರ ಆಪ್ಷನ್ 3 ಫೇವರೇಟ್. 28ನೇ ಪ್ರಶ್ನೆ, ಪಿಕ್ ಔಟ್ ದ ವರ್ಡ್ಸ್ ವಿತ್ ಸೈಲೆಂಟ್ ಲೆಟರ್ಸ್ ಫ್ರಮ್ ದ ಲಿಸ್ಟ್ ಗಿವನ್ ಬಿಲೋ. ಆ ಲಿಸ್ಟಲ್ಲಿರುವಂಥ ಸೈಲೆಂಟ್ ಲೆಟರ್ಸನ್ನೇ ನಾವು ನೋಡ್ತಾ ಹೋದಾಗ ಆಪ್ಷನ್ ಎ ಸರಿಯಾದ ಉತ್ತರ ರಾಂಗ್, ವಾಕ್, ನೈಫ್ ಆ್ಯಂಡ್ ನೀ. 29ನೇ ಪ್ರಶ್ನೆ, ರೈಟ್ ದ ವರ್ಡ್ಸ್ ಗಿವನ್ ಬಿಲೋ ಇನ್ ಅಲ್ಫಾಬೆಟಿಕಲ್ ಆರ್ಡರ್. ಅಂದರೆ ಡಿಕ್ಷನರಿ ವೈಸ್ ಅರೇಂಜ್ ಮಾಡಬೇಕು. ಅದಕ್ಕೆ ಸರಿಯಾದ ಉತ್ತರ 4th ಆಪ್ಷನ್ ಮೇಡಮ್, ಮ್ಯಾಂಗೋ, ಮ್ಯಾರೇಜ್, ಮಾಸ್ಟರ್. ನೆಕ್ಸ್ಟ್ 30ನೇ ಪ್ರಶ್ನೆ, ಸಾಲ್ವ್ ದ ರಿಡಲ್. ಐ ಆಮ್ ಇನ್ ದ ಫ್ರೂಟ್ ಗ್ರೂಪ್. ಐ ಆಮ್ ಎ ಟೈಪ್ ಆಫ್ ಸಿಟ್ರಸ್ ಫುಡ್. ಯು ಕ್ಯಾನ್ ಸ್ಕ್ವೀಸ್ ಮೀ ಟು ಮೇಕ್ ಜ್ಯೂಸ್. ಐ ಆಮ್ ದ ಸೇಮ್ ಕಲರ್ ಆ್ಯಸ್ ಮೈ ನೇಮ್. ಹೂ ಆಮ್ ಐ ಅಂದರೆ ಆಪ್ಷನ್ 2 ಆರೆಂಜ್. 31ನೇ ಪ್ರಶ್ನೆ, ಇನ್ ದೀಸ್ ಸೆಂಟೆನ್ಸಸ್ ವಿಚ್ ಸೆಂಟೆನ್ಸ್ ನೀಡ್ ಎ ಕ್ವಶನ್ ಮಾರ್ಕ್ ಅಂತಿದೆ. ಕ್ವಶನ್ ಮಾರ್ಕ್ ಬೇಕಿರುವಂಥದ್ದು ಆಪ್ಷನ್ 3 ಹೌ ಓಲ್ಡ್ ಆರ್ ಯು. 32ನೇ ಪ್ರಶ್ನೆ, ಪಿಕ್ ಔಟ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಅಂತಿದೆ. ಆ 4 ವರ್ಡ್ಸಲ್ಲಿ ಒಂದು ಸೇರದ ಪದ ಅಂತಂದರೆ ಆಪ್ಷನ್ 2 ಪುಟ್. ನೆಕ್ಸ್ಟ್ 33ನೇ ಪ್ರಶ್ನೆ, ಫೈಂಡ್ ದ ರಿಲೇಟಿಂಗ್ ವರ್ಡ್ ಆಫ್ಟರ್ನೂನ್, ಲಂಚ್, ಮಾರ್ನಿಂಗಿಗೆ ಏನಂತೀವಿ ಅಂದರೆ ಬ್ರೇಕ್ಫಾಸ್ಟ್. ಆಪ್ಷನ್ 2 ಸರಿಯಾದ ಉತ್ತರ. 34ನೇ ಪ್ರಶ್ನೆ, ವಿ ಆರ್ಡರ್ಡ್ ಲಾರ್ಜ್ ಪಿಜ್ಜಾ ಫಾರ್ ಲಂಚ್. ಸರಿಯಾದ ಪಿಕ್ ಔಟ್ ದ ಅಬ್ಜೆಕ್ಟಿವ್ ಅಂತಿದೆ. ಅಬ್ಜೆಕ್ಟಿವ್ ಯಾವುದು ಅಂದರೆ ಆಪ್ಷನ್ 2 ಲಾರ್ಜ್. 35ನೇ ಪ್ರಶ್ನೆ, ಎ ಹೋಲಿ ಮ್ಯಾನ್ ಈಸ್ ಕಾಲ್ಡ್ ಎ ಮಾಂಕ್. ಎ ಲರ್ನ್ಡ್ ಪರ್ಸನ್ ಈಸ್ ಕಾಲ್ಡ್ ಆ್ಯಸ್. ಆಪ್ಷನ್ 2 ಸ್ಕಾಲರ್ ಅಂತ ಕರಿತೀವಿ. 36ನೇ ಪ್ರಶ್ನೆ, ಚೂಸ್ ದ ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಇನ್ ದ ಆಪ್ಷನ್ಸ್ ಗಿವನ್ ಬಿಲೋ. ಇದರಲ್ಲಿ ಗ್ರಾಮೆಟಿಕಲಿ ಸೆಂಟೆನ್ಸ್ ಕರೆಕ್ಟ್ ಇರೋದು ಆಪ್ಷನ್ 3 ಲೂಸಿ ಟೆಲ್ಸ್ ಅಸ್ ಸ್ಟೋರೀಸ್ ಎವ್ರಿ ಡೇ. 37ನೇ ಪ್ರಶ್ನೆ, ದ ಬೆಸ್ಟ್ ವೇ ಟು ಎಕ್ಸ್ಪ್ರೆಸ್ ಗ್ರ್ಯಾಟಿಟ್ಯೂಡ್ ಈಸ್. ಯಾವುದು ಗ್ರ್ಯಾಟಿಟ್ಯೂಡ್ ತೋರಿಸುವಂತಹ ಬೆಸ್ಟ್ ವೇ ಅಂದರೆ ಸೆಕೆಂಡ್ ಆಪ್ಷನ್ ಸೇ ಥ್ಯಾಂಕ್ ಯು. 38ನೇ ಪ್ರಶ್ನೆ, ಎ ಗ್ರೂಪ್ ಆಫ್ ಪೀಪಲ್ ಈಸ್ ಕಾಲ್ಡ್ ಆ್ಯಸ್. ಕ್ರೌಡ್ ಅಂತ ಕರಿತೀವಿ. ಆಪ್ಷನ್ ಸಿ ಸರಿಯಾದ ಉತ್ತರ. 39ನೇ ಪ್ರಶ್ನೆ, ವಿಚ್ ಆಫ್ ದೀಸ್ ವರ್ಡ್ಸ್ ಡಸ್ ನಾಟ್ ಚೇಂಜ್ ಇನ್ ಪ್ಲೂರಲ್ ಫಾರ್ಮ್. ಅದು ಆಪ್ಷನ್ 4 ಎಲ್ಲವೂ ಸರಿಯಾದದ್ದು. ಆಲ್ ಆಫ್ ದ ಅಬೋ ಸರಿಯಾದ ಉತ್ತರ. 40ನೇ ಪ್ರಶ್ನೆ, ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಡ್ ಥಿಂಕ್ ಈಸ್. ಆಪ್ಷನ್ 2 ಥಾಟ್ ಸರಿಯಾದ ಉತ್ತರ. ಇಲ್ಲಿಗೆ ಇಂಗ್ಲೀಷ್ ಕೂಡ ಮುಗಿಯಿತು. ನೆಕ್ಸ್ಟ್ ಗಣಿತ ವಿಷಯಕ್ಕೆ ಬಂದಾಗ ಕೆಳಗಿನ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ 1ನೇ ಆಪ್ಷನ್ 5997, 5749, 5478, 5397. ನೆಕ್ಸ್ಟ್ ಇನ್ನು 42ನೇ ಪ್ರಶ್ನೆ, ಎಲ್ಲ ಸಂಖ್ಯೆಗಳ ಅಪವರ್ತನೆ ಸಂಖ್ಯೆ ಯಾವುದು ಅಂತಿದೆ. ಅದಕ್ಕೆ ಆಪ್ಷನ್ ಎ 1 ಸರಿಯಾದ ಉತ್ತರ. 43ನೇದು, ತಂದೆಯೇ ರಮಾಳು ಒಂದು ಅಂಗಡಿಗೆ ಹೋಗುತ್ತಾಳೆ. ಅಲ್ಲಿ ಅವಳು 3 ಸೋಪುಗಳನ್ನು ಕೊಳ್ಳುತ್ತಾಳೆ. ಪ್ರತಿ ಸೋಪಿನ ಬೆಲೆ 18 ಆದರೆ ರಮಾಳು ಅಂಗಡಿಯವನಿಗೆ ಎಷ್ಟು ಹಣವನ್ನು ಕೊಡಬೇಕು. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 54. 44ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದರ ಪ್ರತಿಬಿಂಬ ಮೂಲ ಪದದಂತೆ ಇರುವುದಿಲ್ಲ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 THAT. 45ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ತ್ರಿಭುಜ ಸಂಖ್ಯೆಯಲ್ಲ. ಅದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನ್ 5. 46ನೇ ಪ್ರಶ್ನೆ, ಒಂದು ಪುಸ್ತಕದ ಅಂಗಡಿಯಲ್ಲಿ ಲಭ್ಯವಿರುವ ಪುಸ್ತಕಗಳ ದರಪಟ್ಟಿ ಹೀಗಿದೆ ಅಂತ ಪುಸ್ತಕಗಳ ರೇಟ್ ಕೊಟ್ಟಿದ್ದಾರೆ. ಆ ಪುಸ್ತಕಗಳು
ಕೊಂಡುಕೊಳ್ಳುತ್ತಾನೆ ಅಂಗಡಿಯವನಿಗೆ ನೀಡಬೇಕಾದ ಒಟ್ಟು ಹಣ ಎಷ್ಟು ಅಂತಿದೆ. ಆ 3 ಪುಸ್ತಕಗಳನ್ನು ಕೂಡಿಸಿದಾಗ ಬರುವಂಥ ಉತ್ತರ 3ನೇ ಆಪ್ಷನ್ ₹27. 47ನೇ ಪ್ರಶ್ನೆ, ಕೆಳಗಿನ ಭಿನ್ನರಾಶಿಗಳನ್ನು ಸುಲಭ ರೂಪದಲ್ಲಿ ಬರೆಯಿರಿ ಅಂತಿದೆ. 16ನೇ 8 ಮತ್ತು 72ನೇ 24. ಸರಿಯಾದ ಉತ್ತರ 2ನೇದು, 2ನೇ 1 ಮತ್ತು 3ನೇ 1. 48ನೇ ಪ್ರಶ್ನೆ, 600 ಸೆಂಟಿಮೀಟರನ್ನು ಮೀಟರ್ಗೆ ಪರಿವರ್ತಿಸಿ ಅಂತಿದೆ. ಆಪ್ಷನ್ 3 6 ಮೀಟರ್ ಸರಿಯಾದ ಉತ್ತರ. 49 5 ಕ್ವಿಂಟಲ್ ತೂಕವು ಎಷ್ಟು ಕಿಲೋಗ್ರಾಮ್ಗೆ ಸಮ ಅಂತಿದೆ. ಸರಿಯಾದ ಉತ್ತರ 4ನೇ ಆಪ್ಷನ್ 500 ಕಿಲೋಗ್ರಾಮ್. 50ನೇ ಪ್ರಶ್ನೆ, 6457ರಲ್ಲಿ 4ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಯ ವ್ಯತ್ಯಾಸ ತಿಳಿಸಿ ಅಂತ ಹೇಳಿದ್ದಾರೆ. ಉತ್ತರ 1 396 ಸರಿಯಾದ ಉತ್ತರ. 51ನೇ ಪ್ರಶ್ನೆ, ಕೆಳಗೆ ನೀಡಿದ ಆಕೃತಿಯ ಸುತ್ತಳತೆ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ 2ನೇ ಆಪ್ಷನ್ 19 ಸೆಂಟಿಮೀಟರ್. 52ನೇ ಪ್ರಶ್ನೆ, 12056ಅನ್ನು 12ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧವು ಡ್ಯಾಶ್ ಮತ್ತು ಶೇಷ ಡ್ಯಾಶ್ ಆಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ 1ನೇ ಆಪ್ಷನ್ 1004 ಮತ್ತು 8. 53ನೇ ಪ್ರಶ್ನೆ, ವೃತ್ತದ ಮೇಲಿನ ಬಿಂದು ಮತ್ತು ವೃತ್ತ ಕೇಂದ್ರಕ್ಕಿರುವ ದೂರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಸರಿಯಾದ ಉತ್ತರ 3ನೇ ಆಪ್ಷನ್ ತ್ರಿಜ್ಯ. 54ನೇ ಪ್ರಶ್ನೆ, ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಲಘು ಕೋನವಾಗಿದೆ. 1ನೇ ಆಪ್ಷನ್ 80 ಡಿಗ್ರಿ ಸರಿಯಾದ ಉತ್ತರ. 55ನೇ ಪ್ರಶ್ನೆ, 100ನೇ 5 ಇದರ ದಶಮಾಂಶ ರೂಪ. ಸರಿಯಾದ ಉತ್ತರ ಆಪ್ಷನ್ 1 0.05 ಸರಿಯಾದ ಉತ್ತರ. 56ನೇ ಪ್ರಶ್ನೆ, ಒಬ್ಬ ವ್ಯಾಪಾರಿಯ ವಾರ್ಷಿಕ ಆದಾಯವು ₹14,400 ಆದರೆ ಅವನು 1 ತಿಂಗಳ ಆದಾಯವನ್ನು ಕಂಡುಹಿಡಿಯಿರಿ. ಸರಿಯಾದ ಉತ್ತರ ಆಪ್ಷನ್ 2 ₹1,200. 57ನೇ ಪ್ರಶ್ನೆ, 3459ರಲ್ಲಿ 4ರ ಸ್ಥಾನ ಬೆಲೆ. ಸರಿಯಾದ ಉತ್ತರ ಆಪ್ಷನ್ 2 400. 58ನೇ ಪ್ರಶ್ನೆ, 2 × 1000 + 5 × 100 + 3 × 1 ಇದರ ಸಾಮಾನ್ಯ ರೂಪ ಅಂದಾಗ 4ನೇ ಉತ್ತರ 2503 ಸರಿಯಾದ ಉತ್ತರ. 59ನೇ ಪ್ರಶ್ನೆ, ಸಂಕಲನ ಮಾಡಿರಿಯಲ್ಲಿ 2 ಗಂಟೆ 50 ನಿಮಿಷಗಳು ಮತ್ತು 3 ಗಂಟೆ 40 ನಿಮಿಷಗಳನ್ನು ಕೂಡಿದಾಗ ಸರಿಯಾದ ಉತ್ತರ 3ನೇ ಆಪ್ಷನ್ 6 ಗಂಟೆ 30 ನಿಮಿಷ ಬರುತ್ತೆ. 60ನೇ ಪ್ರಶ್ನೆ, ಆಯತದ ಘನದ ಜಾಲಾಕೃತಿ ಯಾವುದು ಅಂದರೆ 1ನೇ ಆಪ್ಷನ್. 61ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಅಂದರೆ ಸರಿಯಾದ ಉತ್ತರ 2ನೇ ಆಪ್ಷನ್ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ. 62ನೇ ಪ್ರಶ್ನೆ, ಇಂಗುಗುಂಡಿಗಳನ್ನು ನಿರ್ಮಿಸುವ ಮುಖ್ಯ ಉದ್ದೇಶ ಈ ಕೆಳಗಿನದಾಗಿದೆ. ಯಾವುದಂದರೆ 2ನೇ ಆಪ್ಷನ್ ಅಂತರ್ಜಲವನ್ನು ಮರುಪೂರಣಗೊಳಿಸುವುದು. 63ನೇ ಪ್ರಶ್ನೆ, 2 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಹೇಳಿಕೆ ಎಯಲ್ಲಿ ಬದಲಿ ಇಂಧನ ಮೂಲಗಳಾದ ಸೌರಶಕ್ತಿ, ಜಲವಿದ್ಯುತ್ ಶಕ್ತಿ ಮತ್ತು ಪವನ ಶಕ್ತಿ ಬಳಸುವುದರಿಂದ ವಾಯು ಮಾಲಿನ್ಯವನ್ನು ತಡೆಗಟ್ಟುವುದು ಅಂತಿದೆ. ಹೇಳಿಕೆ 2 ಬಿಯಲ್ಲಿ ನಗರೀಕರಣದಿಂದಾಗಿ ವಾಯು ಮಾಲಿನ್ಯ ಕಡಿಮೆಯಾಗುತ್ತಿದೆ ಅಂತಿದೆ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ 1ನೇ ಆಪ್ಷನ್ ಹೇಳಿಕೆ ಎ ಸರಿ ಮತ್ತು ಹೇಳಿಕೆ ಬಿ ತಪ್ಪಾಗಿದೆ. 64ನೇ ಪ್ರಶ್ನೆ, ಹೇಳಿಕೆಗಳನ್ನು ನೀಡಿದ್ದಾರೆ. ಎ ಹೇಳಿಕೆಯಲ್ಲಿ ಅರಣ್ಯಗಳು ನವೀಕರಿಸಬಹುದಾದ ಸಂಪನ್ಮೂಲಗಳಾಗಿವೆ ಅಂತಿದೆ. ಬಿ ಹೇಳಿಕೆಯಲ್ಲಿ ಅರಣ್ಯೀಕರಣದಿಂದಾಗಿ ಅನೇಕ ಸಂಪನ್ಮೂಲಗಳ ಸಂರಕ್ಷಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದಾಗ ಆಪ್ಷನ್ 4 ಸರಿಯಾದ ಉತ್ತರ. ಹೇಳಿಕೆ ಎ ಮತ್ತು ಬಿ ಎರಡೂ ಸರಿಯಾಗಿವೆ. 65ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುವು ಬದಲಾದ ಆಧುನಿಕ ಆಹಾರ ಅಭ್ಯಾಸದಿಂದ ಉಂಟಾಗುವ ಪರಿಣಾಮಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ 2ನೇ ಆಪ್ಷನ್ ಎ ಮತ್ತು ಸಿ ಇವೆರಡೂ ಸರಿ, ಅಂದರೆ 2ನೇ ಆಪ್ಷನ್ ಸರಿಯಾದ ಉತ್ತರ. 66ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ದ್ರವ್ಯದ ಲಕ್ಷಣವಲ್ಲ. ಸರಿಯಾದ ಉತ್ತರ 2ನೇ ಆಪ್ಷನ್ ಎಲ್ಲ ದ್ರವ್ಯಗಳು ಪದಾರ್ಥಗಳು ಆಕಾರವನ್ನು ಹೊಂದಿರುತ್ತವೆ. 67ನೇ ಪ್ರಶ್ನೆ, ವಿದ್ಯುತ್ ಕೋಶದಲ್ಲಿ ಯಾವ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ ಅಂತಿದೆ. ಸರಿಯಾದ ಉತ್ತರ 1ನೇ ಆಪ್ಷನ್ ರಾಸಾಯನಿಕ ಶಕ್ತಿ. 68ನೇ ಪ್ರಶ್ನೆ, ಈ ಕೆಳಗಿನ ಯಾವ ಲಕ್ಷಣಗಳು ಮಂಗಳ ಗ್ರಹಕ್ಕೆ ಸಂಬಂಧಿಸಿಲ್ಲ ಅಂತಿದೆ. ಅದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನ್ ಇದು ಅನೇಕ ತೆಳುವಾದ ಉಂಗುರಗಳನ್ನು ಹೊಂದಿದೆ. 69ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಲ್ಲಿ ಈ ಕಡೆ ವಾಯುವಿನ ಘಟಕಗಳ ಹೆಸರನ್ನು ನೀಡಿದ್ದಾರೆ, ಈ ಕಡೆ ಪರ್ಸೆಂಟೇಜ್ ಎಷ್ಟು ಪರ್ಸೆಂಟ್ ಇದೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾದ ಆಪ್ಷನ್
ಜೋಡಿಸಿದಾಗ ಮೂರನೇ ಆಪ್ಷನ್ ಆಗುತ್ತೆ. ಎ 5ನೇದು, ಬಿ 3ನೇದು, ಸಿ 2ನೇದು, ಡಿ 1ನೇ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ 70ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸಸ್ಯಗಳು ಆಹಾರ ತಯಾರಿಸಲು ಬೇಕಾದ ಅಂಶಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ 4ನೇ ಆಪ್ಷನ್ ಮೇಲಿನ ಎಲ್ಲವೂ. ಅಂದರೆ ಸೂರ್ಯನ ಬೆಳಕು, ಇಂಗಾಲ ಡೈಆಕ್ಸೈಡ್, ನೀರು, ಲವಣ, ಪತ್ರಹರಿತು ಎಲ್ಲವೂ ಕೂಡ ಬೇಕಾಗುತ್ತೆ. 71ನೇ ಪ್ರಶ್ನೆ, ಮೇಲ್ಮಣ್ಣು ನಾಶವಾಗುವ ಸಂದರ್ಭ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ 1ನೇ ಆಪ್ಷನ್ ಜೋರಾಗಿ ಗಾಳಿ ಬೀಸಿದಾಗ. 72ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಏಕವಾರ್ಷಿಕ ಸಸ್ಯ ಯಾವುದು ಅಂತಂದರೆ 1ನೇ ಆಪ್ಷನ್ ಹತ್ತಿ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ 73ನೇ ಪ್ರಶ್ನೆ, ಸಾಗರದ ಅಲೆಗಳಿಂದ ಉತ್ಪತ್ತಿಯಾಗುವ ಶಕ್ತಿ. ಸರಿಯಾದ ಉತ್ತರ 4ನೇದು ಭರತ ಶಕ್ತಿ. 74ನೇ ಪ್ರಶ್ನೆ, ಈ ಕೆಳಗಿನ ಯಾವ ಚಟುವಟಿಕೆಗಳಲ್ಲಿ ಕೆಲಸ ನಡೆದಿಲ್ಲ ಅಂತಿದೆ. ಅದಕ್ಕೆ ಸರಿಯಾದ ಉತ್ತರ 4ನೇದು ಗೋಡೆಗಳನ್ನು ತಳ್ಳುವುದು. ಆಗ ಯಾವುದೇ ಕೆಲಸ ನಡೆದಿರುವುದಿಲ್ಲ. ನೆಕ್ಸ್ಟ್ 75ನೇ ಪ್ರಶ್ನೆ, ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ ಅಂತಿದೆ. ಸೊ ಅದಕ್ಕೆ ಸರಿಯಾದ ಉತ್ತರ 3ನೇ ಆಪ್ಷನ್ 2:1. 76ನೇ ಪ್ರಶ್ನೆ, ಈ ಕೆಳಗಿನ ಯಾವ ಗ್ರಹದ ಒಂದು ದಿನದ ಅವಧಿ 1 ವರ್ಷಕ್ಕಿಂತ ಹೆಚ್ಚಾಗಿರುತ್ತದೆ ಅಂತಿದೆ. ಸರಿಯಾದ ಉತ್ತರ ಶುಕ್ರ 1ನೇ ಆಪ್ಷನ್. 77ನೇ ಪ್ರಶ್ನೆ, ಉತ್ಪತನ ಹೊಂದುವ ವಸ್ತುವಿಗೆ ಉದಾಹರಣೆ ಅಂದರೆ 1ನೇ ಆಪ್ಷನ್ ನ್ಯಾಫ್ಥಲಿನ್ ಬಾಲ್ಗಳು. 78ನೇ ಪ್ರಶ್ನೆ, ಒಂದು ಘಟಕದ ಪರಿಮಾಣವು ಒಳಗೊಂಡಿರುವ ದ್ರವ್ಯರಾಶಿಯ ಪ್ರಮಾಣ ಅಂತಿದೆ. ಸರಿಯಾದ ಉತ್ತರ 3ನೇ ಆಪ್ಷನ್ ಸಾಂದ್ರತೆ ಅಂತ ಕರಿತೀವಿ. 79ನೇ ಪ್ರಶ್ನೆ, ಶುದ್ಧ ನೀರಿಗೆ ಬಣ್ಣ, ವಾಸನೆ ಮತ್ತು ರುಚಿ ಇರುವುದಿಲ್ಲ. ಇದಕ್ಕೆ ಕಾರಣ ಅಂತಂದರೆ 2ನೇ ಆಪ್ಷನ್ ಸರಿಯಾದ ಉತ್ತರ ನೀರಿನಲ್ಲಿ ವಿಲೀನವಾಗಿರುವ ಲವಣ ಮತ್ತು ಖನಿಜಾಂಶಗಳಿಂದ ಅದು ಆ ರೀತಿ ಆಗಿರುತ್ತೆ. ನೆಕ್ಸ್ಟ್ 80ನೇ ಪ್ರಶ್ನೆ, ಅಕ್ಕಿಯ ಹೊರ ಮೇಲ್ಮೈಯಲ್ಲಿ ವಿಪುಲವಾಗಿರುವಂತಹ ಜೀವಸತ್ವ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ 2 ಬಿ ಅಂದರೆ ಜೀವಸತ್ವ ಬಿ ಇರುತ್ತೆ. 81ನೇ ಪ್ರಶ್ನೆ, ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳದಲ್ಲಿ ನೀಲಗಿರಿ ಬೆಟ್ಟದಲ್ಲಿರುವ ಪ್ರಸಿದ್ಧ ಗಿರಿಧಾಮವನ್ನು ಹೆಸರಿಸಿ ಅಂತ ಕೇಳಿದರೆ 4ನೇ ಉತ್ತರ ಉದಕಮಂಡಲಂ ಅದು ಸರಿಯಾದ ಉತ್ತರವಾಗಿದೆ. 82ನೇ ಪ್ರಶ್ನೆ, ಕರ್ನಾಟಕದ ರಾಜ್ಯ ಪ್ರಾಣಿಯನ್ನು ಹೆಸರಿಸಿ ಅಂತಿದೆ. ಕರ್ನಾಟಕದ ರಾಜ್ಯ ಪ್ರಾಣಿ 1ನೇ ಆಪ್ಷನ್ ಏಷ್ಯನ್ ಆನೆ ಸರಿಯಾದ ಉತ್ತರ. 83ನೇ ಪ್ರಶ್ನೆ, ಸಮುದ್ರದ ಆಳದಲ್ಲಿ ಸಂಚರಿಸುವ ನೌಕೆಗೆ ಏನಂತ ಕರೀತಾರೆ ಅಂತಂದರೆ 1ನೇ ಆಪ್ಷನ್ ಸಬ್ಮರೀನ್ ಅಂತ ಕರೀತಾರೆ. 84ನೇ ಪ್ರಶ್ನೆ, ಒಂದು ಚಿತ್ರ ಕೊಟ್ಟಿದ್ದಾರೆ, ಅಲ್ಲಿ ಒಂದು ಕುಟುಂಬದ ಪ್ರಕಾರವನ್ನು ಹೆಸರಿಸಿ ಅಂತ ಹೇಳಿದ್ದಾರೆ ಅದರಲ್ಲಿರೋದು. ಅದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನ್ ಅವಿಭಕ್ತ ಕುಟುಂಬ ಸರಿಯಾದ ಉತ್ತರ. 85ನೇ ಪ್ರಶ್ನೆ, ಕರ್ನಾಟಕದ ಸೇಂಟ್ ಮೇರೀಸ್ ದ್ವೀಪದಲ್ಲಿ ಕಂಡುಬರುವ ಬಸಾಲ್ಟಿಕ್ ಶಿಲಾಸ್ತಂಭಗಳ ವಿಶಿಷ್ಟ ಆಕಾರ ಯಾವುದು ಅಂತ ಕೇಳಿದ್ದಾರೆ. ಅದರ ಆಕಾರ 3ನೇ ಆಪ್ಷನ್ ಷಡ್ಭುಜ ಅಂತ ಸರಿಯಾದ ಉತ್ತರ. 86ನೇ ಪ್ರಶ್ನೆ, ಸರಿಯಾಗಿ ಹೊಂದಾಣಿಕೆಯಾಗದ ಜೋಡಿಯನ್ನು ಗುರುತಿಸಿ ಅಂತಿದೆ. ಬಂದರು ಮತ್ತು ಈ ಕಡೆ ಯಾವ ರಾಜ್ಯಕ್ಕೆ ಸೇರಿದ್ದು ಆ ಬಂದರು ಅಂತ ಕೊಟ್ಟಿದ್ದಾರೆ. ಅಲ್ಲಿ ಸರಿಯಾಗಿ ಜೋಡಿ ಆಗಿಲ್ಲದಿರುವಂತಹ ಒಂದು ಉತ್ತರ ಯಾವುದು ಅಂದರೆ 4ನೇ ಆಪ್ಷನ್ ವಿಶಾಖಪಟ್ಟಣ ತಮಿಳುನಾಡು. 87ನೇ ಪ್ರಶ್ನೆ, ಇಸ್ರೋ ಇದರ ವಿಸ್ತೃತ ರೂಪ ಏನು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ 3ನೇ ಆಪ್ಷನ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. 88ನೇ ಪ್ರಶ್ನೆ, ಫುಟ್ಬಾಲ್ ಆಟದ ತಂಡವೊಂದರಲ್ಲಿರುವ ಒಟ್ಟು ಆಟಗಾರರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನ್ 11. 89ನೇ ಪ್ರಶ್ನೆ, ಪಾದಾಚಾರಿಗಳು ರಸ್ತೆ ದಾಟಲು ಇರುವ ಸುರಕ್ಷಿತ ಸ್ಥಳ ಅಂತ ಕೇಳಿದರೆ ಸರಿಯಾದ ಉತ್ತರ 1ನೇ ಆಪ್ಷನ್ ಜೀಬ್ರಾ ಕ್ರಾಸಿಂಗ್. 90ನೇ ಪ್ರಶ್ನೆ, ಕಪ್ಪು ಚಿನ್ನ ಎಂದು ಕರೆಯಲ್ಪಡುವ ಸಾಂಬಾರು ಪದಾರ್ಥ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ 4ನೇ ಆಪ್ಷನ್ ಕಾಳು ಮೆಣಸು. 91ನೇ ಪ್ರಶ್ನೆ, ಕರ್ನಾಟಕದ ಕರಾವಳಿಗೆ ಹೊಂದಿಕೊಂಡಿರುವ ಸಮುದ್ರ ಯಾವುದು ಅಂತ ಕೇಳಿದರೆ 2ನೇ ಆಪ್ಷನ್ ಅರಬ್ಬಿ ಸಮುದ್ರ ಸರಿಯಾದ ಉತ್ತರ. 92ನೇ ಪ್ರಶ್ನೆ, ಥಾರ್ ಮರುಭೂಮಿಯು ರಾಜಸ್ಥಾನದೊಂದಿಗೆ ಭಾರತದ ಯಾವ 3 ರಾಜ್ಯಗಳಲ್ಲಿಯೂ ಹರಡಿಕೊಂಡಿದೆ ಅಂತಿದೆ. ಸರಿಯಾದ ಉತ್ತರ ಆಪ್ಷನ್ 1 ಪಂಜಾಬ್, ಹರಿಯಾಣ, ಗುಜರಾತ್. 93ನೇ ಪ್ರಶ್ನೆ, ಒಂದೇ ಕೃಷಿ ಜಮೀನಿನಲ್ಲಿ ವರ್ಷವೊಂದಕ್ಕೆ 2 ರಿಂದ 3 ಬೆಳೆಗಳನ್ನು ಬೆಳೆಯುವುದಕ್ಕೆ ಡ್ಯಾಶ್ ಎಂದು ಕರೆಯುವರು. ಸರಿಯಾದ ಉತ್ತರ 1ನೇ ಆಪ್ಷನ್ ಸಾಂದ್ರ ಬೇಸಾಯ. 94ನೇ ಪ್ರಶ್ನೆ, ಈ ಕೆಳಗಿನ ವಂಶವೃಕ್ಷವನ್ನು ಗಮನಿಸಿ ಕೀರ್ತನ ಮತ್ತು ರಾಜುವಿಗಿರುವ ಸಂಬಂಧವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ರಾಜು ಮತ್ತು ಕೀರ್ತನೆಗೆ ಇರುವಂಥ ಸಂಬಂಧ ಅಂದರೆ 1ನೇ ಆಪ್ಷನ್ ಮೊಮ್ಮಗಳು ಮತ್ತು ಅಜ್ಜ ಆಗುತ್ತೆ. 95ನೇ ಪ್ರಶ್ನೆ, ನೀವು ನಗರದಲ್ಲಿ ವಾಸಿಸುತ್ತಿದ್ದರೆ
ನೀವು ನಗರದಲ್ಲಿ ವಾಸಿಸುತ್ತಿದ್ದರೆ ನೀವು ಎದುರಿಸದ ಒಂದು ಸಮಸ್ಯೆ ಅಂತ ಕೇಳಿದರೆ 4ನೇ ಆಪ್ಷನ್ ಸ್ವಚ್ಛ ಮತ್ತು ಶುದ್ಧ ಪರಿಸರ ನಗರದಲ್ಲಿರೋರಿಗೆ ಸಿಗೋದಿಲ್ಲ. 96ನೇ ಪ್ರಶ್ನೆ, ಚಂಡೀಗಢ ಈ ಕೆಳಗಿನ ಯಾವ 2 ರಾಜ್ಯಗಳ ರಾಜಧಾನಿಯಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ 1ನೇ ಆಪ್ಷನ್ ಪಂಜಾಬ್ ಮತ್ತು ಹರಿಯಾಣ. 97ನೇ ಪ್ರಶ್ನೆ, 3 ಕಡೆ ನೀರಿದ್ದು 1 ಕಡೆ ಭೂಭಾಗವಿರುವುದನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಸರಿಯಾದ ಉತ್ತರ 2ನೇ ಆಪ್ಷನ್ ಪರ್ಯಾಯ ದೀಪ ಅಂತೇಳಿ ಕರಿತೀವಿ. 98ನೇ ಪ್ರಶ್ನೆ, ಕೆಳಗಿನ ಯಾವ ಹೇಳಿಕೆಗಳು ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಿಸಿದೆ ಅಂತಿದೆ. 3 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸಂಬಂಧಿಸಿರುವಂಥದ್ದು ಯಾವುದು ಅಂತಂದರೆ ಎ ಮತ್ತು ಸಿ. ಅದಕ್ಕೋಸ್ಕರ ಆಪ್ಷನ್ 2 ಎ ಮತ್ತು ಸಿ ಮಾತ್ರ ಸರಿ. ಇದೇ ಆಪ್ಷನ್ ಸರಿಯಾದ ಉತ್ತರ. 99ನೇ ಪ್ರಶ್ನೆ, ಕುತುಬ್ ಮಿನಾರ್ ಇರುವಂತಹ ಸ್ಥಳ. ಆಪ್ಷನ್ 1 ದೆಹಲಿ ಸರಿಯಾದ ಉತ್ತರ. ಕೊನೆಯ ಪ್ರಶ್ನೆ 100ನೇ ಪ್ರಶ್ನೆ, ಈ ಕೆಳಕಂಡ ಕರ್ನಾಟಕದ ಯಾವ ಜಿಲ್ಲೆಯು ಕರಾವಳಿ ಪ್ರದೇಶಕ್ಕೆ ಸೇರಿರುವುದಿಲ್ಲ ಅಂತಿದೆ. ಸರಿಯಾದ ಉತ್ತರ 2 ಶಿವಮೊಗ್ಗ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ರೀತಿ 1ರಿಂದ 100ರವರೆಗೆ ಉತ್ತರಗಳನ್ನು, ಸಂಭವನೀಯ ಉತ್ತರಗಳನ್ನು ನಾನೀಗ ಹೇಳಿದ್ದೀನಿ. ಆಲ್ಮೋಸ್ಟ್ ಇಲಾಖೆಯಿಂದ ಬಿಟ್ಟಂತಹ ಉತ್ತರಗಳು ಕೂಡ ಇದಕ್ಕಿಂತ ಏನು ಬಹಳ ಭಿನ್ನವಾಗಿರೋದಿಲ್ಲ. ಈಗ ನೀವು ನಿಮ್ಮ ಅಂಕಗಳನ್ನು ಚೆಕ್ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಎ ವಿ ಶೆಟ್ಟಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.